ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮಾರ್ನಿಂಗ್ ವಾಕ್ ಹೋದ್ವಿ, ಅದಾದಮೇಲೆ ಬಂದು ಎಲ್ಲರೂ ರೆಡಿ ಆದಮೇಲೆ ನಾವು ರೆಸಾರ್ಟ್ಗೆ ಹೋಗಬೇಕಾಯಿತು. ಸೊ ಆನ್ ದ ವೇ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಹೋದ್ವಿ. ರೀಚ್ ಆದಮೇಲೆ ನಾವು ಫಸ್ಟ್ ಮಾಡಿದ ಕೆಲಸನೇ ಸ್ವಿಮ್ಮಿಂಗ್. ಆ್ಯಕ್ಚುಲಿ ಎಲ್ಲರೂ ಮಾಡಿದ ವೀಡಿಯೋಸ್ ಇತ್ತು, ನನಗೆ ಸಿಕ್ಕಿಲ್ಲ. ನಂದು ನಮ್ಮ ಅಪ್ಪದು ಮಾತ್ರ ಇತ್ತು. ಸ್ವಿಮ್ಮಿಂಗ್ ಮಾಡಾದಮೇಲೆ ಎಲ್ಲರೂ ಬೀಚ್ ಪಕ್ಕ ಲಂಚ್ ಮಾಡಿದ್ವಿ. ಲಂಚ್ ಮಾಡಾದಮೇಲೆ ಫುಲ್ ಡೆಸರ್ಟ್ಸ್ ಎಲ್ಲ ತಿಂದ್ರಿ. ಡೆಸರ್ಟ್ಸ್ ಅಂತೂ ಅಮೇಝಿಂಗ್ ಆಗಿತ್ತು. ಅದಾದಮೇಲೆ ನಾವೆಲ್ಲರೂ ನಮ್ಮ ರೂಮ್ಸ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಚಿಲ್ಔಟ್ ಮಾಡಿದ್ವಿ. ಬ್ಯಾಂಗ್ಳೂರಿಂದ ಬಂದರೆ ಇಲ್ಲಿ ನೋಡಿದ್ರೆ 420 ರೂಮ್ ನಂಬರ್ ಕೊಟ್ಟವ್ರೆ ಕೇರಳಲ್ಲಿ. ಬ್ಯಾಂಗ್ಳೂರಿಂದ ಬಂದರೆ ಇಲ್ಲಿ ನೋಡಿದ್ರೆ 420 ರೂಮ್ ನಂಬರ್ ಕೊಟ್ಟವ್ರೆ ಕೇರಳಲ್ಲಿ. ನಮ್ಮ ಮಮ್ಮಿಯವರೆಲ್ಲ ರೂಮ್ಗೆ ಹೋದ್ರು, ನಾನು ನಮ್ಮ ಅಪ್ಪ ಅವರೆಲ್ಲ ಟೆರೆಸ್ಗೆ ಹೋದ್ರಿ. ಅಲ್ಲೊಂದು ಸಿಕ್ಕಾಪಟ್ಟೆ ಮಸ್ತ್ ವ್ಯೂ ಇತ್ತು. ನಮ್ಮ ರೆಸಾರ್ಟು ಬೀಚ್ ಮುಂದೆನೇ ಇತ್ತು. ನಮ್ಮ ರೆಸಾರ್ಟ್ ಇದ್ದಿದ್ದು ಸೆಂಟ್ರಲ್ಲಿ, ಆಲ್ 3 ಸೈಡ್ಸು ವಾಟ್ರ್ ಇತ್ತು. ನಾವು ಬಂದಿದ್ದು ಕ್ಲಬ್ ಮಹೇಂದ್ರ ರೆಸಾರ್ಟ್ಗೆ. ಇದು ಕೇರಳದಲ್ಲಿರೋದು. ತುಂಬ ಚೆನ್ನಾಗಿತ್ತು ರೆಸಾರ್ಟ್ ಅಂತೂ, ಫುಲ್ ಗ್ರೀನರಿ ಆಗಿ. ಬನ್ನಿ ಒಳಗಡೆ ಹೋಗಿ ನಾವಿದ್ದಿದ್ದು ರೂಮು ಫುಲ್ ರೆಸಾರ್ಟ್ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ. ಹಿಂಗೆ ಹೋಗ್ತಾನೆ ಇದು ಪಾರ್ಕಿಂಗ್ ಪ್ಲೇಸು. ಹಿಂಗೆ ಹೋಗಿದ್ದು ನಾವು ಒಂದು TTR ಬಂದಿದ್ವಿ. ಆ TTನೂ ಅಲ್ಲಿ ನಿಂತಿತ್ತು ನೋಡಿ. ನಮ್ಮದು TTR ಅಲ್ಲಿ ಕಾಣ್ತಾ ಇರೋ ಬಿಲ್ಡಿಂಗೇ ನಾವು ನಮ್ಮ ರೂಮ್ ಇದ್ದಿದ್ದು. ಹಿಂಗಿಂದ ಹೋದರೆ ರೆಸಾರ್ಟ್ ಒಳಗಡೆ ಹೋದ್ರೂ ಅಲ್ಲೂ ಬೇರೆ ಥರ ರೂಮ್ಸ್ ಇತ್ತು. ನಾವಿದ್ದಿದ್ದು ರೂಮ್ ಹಿಂಗಿತ್ತು ಅಂತ ನೋಡಿರಾ, ಬನ್ನಿ. ಆಮೇಲೆ ಈವ್ನಿಂಗ್ ಎಲ್ಲರೂ ಹೋಗಿ ಫಿಶಿಂಗ್ ಮಾಡಿದ್ವಿ. ಬಟ್ ಯಾರೂ ಒಂದು ಫಿಶ್ ಅಂತೂ ಹಿಡಿಯೋಕ್ಕೆ ಆಗಿಲ್ಲ. ಜಸ್ಟ್ ಒಂದು ಫನ್ಗೇನೋ ಅದು ಫಿಶಿಂಗ್ ಅಂತ ಇದು ಮಾಡಿದ್ರು ಅವರು. ನಾನಂತೂ ಇದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಾನು ಮಾತ್ರ ಅಲ್ಲ, ಅಲ್ಲಿ ಬಂದಿರೋ ಎಲ್ಲ ಮಕ್ಕಳು ಫಸ್ಟ್ ಟೈಮ್ ಫಿಶಿಂಗ್ ಮಾಡಿದ್ದು. ಆದರೆ ಒಂದು ಖುಷಿ ಇತ್ತು ನಾವು ಮಾಡ್ತಾ ಇದ್ದಿದ್ದು. ಎಲ್ಲರಿಗೂ ಖುಷಿ ಇತ್ತು. ಎಲ್ಲರೂ ಟ್ರೈ ಮಾಡಿದ್ವಿ. ಆ ಫುಡ್ ಕೊಟ್ಟಿದ್ರು, ಅದನ್ನು ಹಾಕಿ ಹಿಡಿಯೋದು ಎಲ್ಲ ಚೆನ್ನಾಗಿತ್ತು. ಒಬ್ರೊಬ್ರು ಒಂದೊಂದು ಸೈಡಿಂದ. ನನ್ನ ತಮ್ಮ ಇಲ್ಲಿ ಮಾಡ್ತಾಯಿದ್ದಾನೆ. ಏನೋ ಒಂದು ನಾನು ಹಿಡಿತೀನಿ ನೀನು ಹಿಡಿತೀನಿ ಅಂತ, ಬಟ್ ಯಾರೂ ಲಾಸ್ಟ್ನಾಗ ಹಿಡಿಯೋಕ್ಕೆ ಆಗಿಲ್ಲ. ಮಷೀನ್ ಖರಾಬ್ ಎಲ್ಲ ಬಂದು ಎಗರಬೇಕು ಆ ಕಡೆಯಿಂದ ಈ ಕಡೆ. ಇದಾದಮೇಲೆ ನಾವು ಈವ್ನಿಂಗ್ ಬೀಚ್ ಹತ್ರ ಹೋದ್ರಿ. ಬೀಚಲ್ಲಿ ಸ್ವಲ್ಪ ಆಟ ಆಡೋಣ ಅಂತ ಹೋಗ್ತಾ ಆನ್ ದ ವೇ ಅಂತ ನಮಗೆ ಕ್ಯೂಟ್ ಕ್ಯಾಟ್ ನೋಡಿದ್ವಿ. ಕ್ಯೂಟ್ ಪಪ್ಪೀಸ್ ಇತ್ತು ಬೀಚ್ ಹತ್ರ. ಅದನ್ನು ನೋಡಿ ನಮಗಂತೂ ತುಂಬ ಎಕ್ಸೈಟ್ಮೆಂಟ್. ಪಪ್ಪೀಸ್ ನೋಡೋದು ಆಬ್ವಿಯಸ್ಲಿ ಯಾರಿಗಿಷ್ಟ ಆಗಲ್ಲ ಹೇಳಿ. ನೈಟು ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತೂ ಸನ್ರೈಸ್ ಆಗೋದು ನಿಜವಾಗ್ಲೂ ಯಾವುದೋ ಸೀನರಿ ನೋಡೋ ಥರನೇ ಇತ್ತು. ಅಷ್ಟು ಚೆನ್ನಾಗಿತ್ತು. ನಾವೆಲ್ಲರೂ ಕುತ್ಕೊಂಡು ಫೋಟೋಸ್ ಹಿಡ್ಕೊಂಡ್ವಿ. ಮತ್ತು ಅದಾದಮೇಲೆ ನಾವೆಲ್ಲರೂ ಬೋಟ್ ರೈಡ್ಗೆ ಹೋದ್ವಿ. ಬೋಟ್ ರೈಡ್ ಅಂತೂ ಇನ್ನೂ ಚೆನ್ನಾಗಿತ್ತು. ಅದರಲ್ಲೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ, ನಾನು ಬೋಟು ಓಡಿಸೋದು.
jellyfish. No, one. Certain comment okay. ಅದಾದಮೇಲೆ ನಾನು ನಮ್ಮ ಅಂಕಲ್ ಕೇಳಿದೆ ನಾನು ಓಡಿಸಿಲ್ಲ ಅಂತ. ನಮ್ಮ ಅಂಕಲೇ ಈಸ್ಕೊಟ್ರು. ಆಮೇಲೆ ಹೆಂಗೆ ಓಡಿಸೋದು ಅಂತ ನಮ್ಮ ಅಂಕಲೇ ಹೇಳಿದ್ರು ಹೆಂಗೆ ಓಡಿಸ್ಬೇಕು ಅಂತ. ನನಗೆ ಸುಮ್ಮನೆ ಒಂದು ಸೋಷಲ್ ಹೋದೆ ನಾನು ಓಡಿಸ್ತೀನಿ ಅಂತ. ನಾನು ಓಡಿಸಿದ್ದು ನೋಡಿ ನನ್ನ ತಮ್ಮ ನಾನು ಓಡಿಸ್ಬೇಕು ಅಂತ ಬಂದ. ಸೊ ಇಬ್ಬರು ಓಡಿಸಿದ್ವಿ. ಯಾರ್ಯಾರು ಬೋಟ್ ರೈಡಿಂಗ್ ಮಾಡಿದಾರೋ ಕಮೆಂಟ್ ಮಾಡಿ. ಬೋಟ್ ರೈಡ್ ಆದಮೇಲೆ ಒಂದು ಕಪ್ ಆಫ್ ಕಾಫಿ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಫುಲ್ ವೀಡಿಯೋ ಇಲ್ಲ ನನ್ನ ಹತ್ರ, ಬಟ್ ಲಂಚು ಮತ್ತು ಡಿನ್ನರ್ದು ಇನ್ನೂ ವೆರೈಟಿ ಆಗಿತ್ತು. ಬ್ರೇಕ್ಫಾಸ್ಟ್ ಏನು ಅಷ್ಟಿದ್ದಿಲ್ಲ ಅಲ್ಲ. ನಾನು ಬರೀ ವೀಡಿಯೋ ಮಾಡ್ಕೊಂಡಿರೋದೇ ಪ್ಲೇಟ್ಸು ಕಪ್ಸ್ನ. ನನಗೊಂದು ಐಡಿಯಾನೇ ಇಲ್ಲ ಹೇಗೆ ಇದನ್ನೆಲ್ಲ ವೀಡಿಯೋ ಮಾಡಬೇಕು ಅಂತ. ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಬಂದಾದ್ಮೇಲೆ ನಾನು ಈ ವಿಡಿಯೋ ನಮ್ಮ ಮಮ್ಮಿಗೆ ತೋರಿಸ್ದೆ. ನಮ್ಮ ಮಮ್ಮಿ ಅಂತೂ ನನ್ನ ಬೈದರು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಮ್ಮ ಲಗೇಜಸ್ ಎಲ್ಲ ಪ್ಯಾಕ್ ಮಾಡಿ ನಮ್ಮ ಅಂಕಲ್ ಮನೆಗೆ ಹೋದ್ರಿ. ಆಮೇಲೆ ಈವ್ನಿಂಗು ಶಾಪಿಂಗ್ ಹೋಗಿದ್ರಿ. ಕೇರಳ ಶಾಪಿಂಗ್, ಕೇರಳ ಸ್ಯಾರಿ ಯಾರಿಗಿಷ್ಟ ಇರಲ್ಲ. ಸೊ ಶಾಪಿಂಗ್ ಮಾಡಿದ್ವಿ. ಅದು ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಫುಲ್ ಡೆಕೋರೇಟ್ ಮಾಡಿದ್ರು ಶಾಪ್ನ. ಅಲ್ಲೊಂದು ನೈಟ್ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಮಮ್ಮಿ ಬರ್ಡೇ ಇತ್ತು. ಸೊ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ಬಂದ್ವಿ. ನಮ್ಮ ಅಂಕಲ್ ಮನೆ ಮತ್ತು ಅಲ್ಲಿರೋ ಪ್ಲೇಸ್ ತುಂಬಾ ಚೆನ್ನಾಗಿತ್ತು. ಆ ವಾತಾವರಣ ಚೆನ್ನಾಗಿತ್ತು. ಅದನ್ನು ಬಿಟ್ಟು ನಮಗೆ ಬರೋಕ್ಕೆ ಇಷ್ಟನೇ ಇದ್ದಿಲ್ಲ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಬಾಯ್.